ಫ್ಲಾಶ್ ಬ್ಯಾಕ್. ಬಂದ್ರೆ ಚಂದನ್ ಅವರೇ ಸಾಕು, ಏನ್ ಕೊಡ್ತಾ ಇದೀರಿ? ಇವಾಗ ನಾನು ಹೋಗ್ತಾ ಇದ್ದೀನಿ. ದುಡ್ಡು ಕೇಟಾಗಿರೋ ಛೋಟಾ ಬೆಟ್ಟ ಇದ್ದೆ ನೈಟ್ ಇದ್ದೇ ಇಲ್ಲ. ಇವ್ನ್ಗೆ ಬೆಳಗ್ಗೆಯಿಂದ ಎಬ್ರಿಸಿ ಸಾಕಾಯ್ತು. 5:30 ನಾವೇ ಇದೀವಿ, ಹಿಂಗೆ ಇದ್ದೋಳಿಲ್ಲ. ನೋಡ್ತಾ ಇರ್ಬೋದು ಮುಖ ಎಲ್ಲ ಫುಲ್ ಎಲ್ಲ ಆಗೈತೆ. ಬನ್ನಿ ಹೋಗೋಣ. ನನ್ ಫುಲ್ ಗ್ಲೋ ಇದೆ ನೋಡಿ, ಟೈಮ್ ಆಗಿ 7 ಆಗ್ತಾ ಇದೆ. ನಾವು ಸನ್ರೈಸ್ ಎಲ್ಲ ಹೋಗೋಣ ಅನ್ಕೊಂಡಿದ್ವು, ಬಟ್ ಟೈಮ್ ಹಾಕೊಂಡಿಲ್ಲ, ಡಿಲೇ ಆಗೋಯ್ತು. ಸನ್ರೈಸ್ ಮಿಸ್ ಆಯ್ತು. ಬನ್ನಿ ಹಾಗಾದ್ರೆ ಒಂದ್ಸಲ ಹೋಗಿ ಬಿಡೋಣ, ಜಾಗ ನೋಡ್ದಂಗಾಗತ್ತೆ. ಎರಡು ಬೆಟ್ಟ ಗೇಟ್ ಆಗಿದೆ. ನಾವು ಹೋಗ್ತಾ ಇದೀವಿ ಫುಲ್ ಫಾಸ್ಟ್ ಆಗಿ. ನನ್ನ ಮಕ್ಳು ಗಾಡಿ ಬೇರೆ ಬರ್ತಾನೆ ಸಂಡೆ. ಚಲೋ, ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಸನ್ರೈಸ್ ಆಗೋಗೈತೆ. ನೋಡೋಣ ಬೆಟ್ಟ ಮೇಲೆ ಈ ಕಡೆ ಸನ್ರೈಸ್ ಅಂತ ತೋರಿಸ್ತೀವಿ ಬನ್ನಿ. ನೋಡಿ ಅವ್ನಿಗೆ ಮ್ಯಾಪ್ ನೋಡು ಅಂತ ಕೊಟ್ರೆ 9 ಕಿಲೋಮೀಟರ್ ಅಂತ ಅವ್ನು 9 ನಿಮಿಷ ಅಂತ ಹೋಗಿ ಇದೇ ಲೆಫ್ಟ್. ಇಲ್ಲಿ ಲೆಫ್ಟ್ ಹೋಗ್ಬೇಕು. ಅಂತ ಬೆಂಗಳೂರು ಮಿಸ್ ಬರುತ್ತೆ ಇದು. ಈ ಊರ ಹೆಸರು ಬಂದು ಕಲ್ಗೋಪಳ್ಳಿ ಅಂತ. ಈ ಕಲ್ಗೋಪಳ್ಳಿ ಹೋಗ್ಬೇಕು ನೀವು ಲೊಕೇಶನ್ ಹೋಗ್ಬೇಕಂದ್ರೆ. ನೋಡಿ ಊರು ತುಂಬಾ ಚೆನ್ನಾಗಿದೆ, ಒಂಥರ ಫುಲ್ ಹಳ್ಳಿ ವೈಟ್ಸು. ಆ ಕಾಂತನ್ ಬಿಕ್ಕಿಂಗಲ್ಲಿ ಬೆಟ್ಟ ಕಾಣ್ತಿದಲ್ಲ, ಅಲ್ಲಿಗೆ ಹೋಗ್ತಾರ ಅದೀಗ. ಅಲ್ಲೂ ಒಂದು ಕೊರೆ ಐತೆ, ಕೊರೆ ದಾಟ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಗ್ಬೇಕು. ಇದೆಲ್ಲ ಕಲ್ಕೋರೆ ಫುಲ್ಲು ಕಲ್ಲ ಕೊರೆದು ಕುಂಡಿ ಮಾಡ್ತಾವೆ. ಕಲ್ಲಲ್ಲಿ ಬೆಟ್ಟನ ಕೊರೆದು ಫುಲ್ ಆಫ್ ರೋಡಿಂಗು. ಕಲ್ಲು ಚೆನ್ನಾಗಿದೆ, ಬಟ್ ಡಿಫಿಕಲ್ಟ್ ಆಗುತ್ತೆ ಬೈಕರ್ಸ್ಗೆ. ಬಟ್ ಫುಲ್ ಎಂಜಾಯ್ ಮಾಡ್ಬೋದು, ಫುಲ್ ಆಫ್ ರೋಡಿಂಗು. ನೋಡಿ ಫ್ರೆಂಡ್ಸ್, ಯಾವ ತರ ಇದೆ ವ್ಯೂ ಮಾತ್ರ. ಅದೇ ಟೆಂಪಲ್ ಕಾಣ್ತಾ ಇರೋದ್ರೆ ಸೈಕಾಗಿದೆ ಲೊಕೇಶನ್. ಹೊಡಿ ಆ ಕಡೆ ಈ ಕಡೆ ವ್ಯೂ ಮಾಡು. ಇದೇ ಲಾಸ್ಟು. ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ ಬೈಕ್ ಹೋಗೋದಕ್ಕೆ, ಅದಕ್ಕೆ ಎಲ್ಲ ಸ್ಟಾಪ್ ಮಾಡಿದೀವಿ. ಇದರಿಂದ ನಡ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಅಷ್ಟೇ. ಟೆಂಪಲ್ ಅವ್ರಿಗೆ ಅಲ್ಲಿಂದ ವ್ಯೂ ಫುಲ್ ಕಾಣುತ್ತೆ. ಮಾತ್ರ ಮೇಲಿಂದ ಸನ್ರೈಸ್ ಅಂತೂ ನೆಕ್ಸ್ಟ್ ಅಂತ ಕಾಣುತ್ತೆ, ಸಾಕಲ್ಲ ಕಾಣುತ್ತೆ. ನೋಡ್ತಾ ಇರ್ಬೋದು ಯಾವ ತರ ಕಾಣ್ತಿದೆ ಅಂತ. ಫುಲ್ ಕ್ಲೌಡ್ಸು ನಿಮ್ಗೆ ಎಲ್ಲಿ ಬರ್ತದಲ್ಲ ಎಲ್ಲದ್ರಪ್ಪ ವ್ಯೂ ಚೆನ್ನಾಗೈತೆ. ಹಿಂಗೆ ಅಂತ ಯಾರು ಒನ್ ಡೇ ಪ್ಲಾನ್ ಮಾಡ್ಕೊಂಡ್ರೆ ಕಡೆ ಬನ್ನಿ, ಒಂದ್ ಸ್ವಲ್ಪ ಸನ್ರೈಸ್ ನೋಡ್ಬೇಕು ಅಂದ್ರೆ ಬೇಗ ಬನ್ನಿ, ಚೆನ್ನಾಗಿದೆ. ವ್ಯೂ ಸೂಪರ್ ಆಗೈತೆ. ಇಕ್ರಿಯಾ ಇನ್ನೂ ಏನ್ ಬಿಡು ಅನ್ನದೇ ಹೆಂಗೈತಪ್ಪ. ಸೂಪರ್. ನನ್ ಲುಕ್ ಕೊಟ್ಟಿದ್ನಲ್ಲ ಮುಚ್ಚಿ, ಅದಕ್ಕೆ ನೀನು ಬೇಗ ಬರ್ಬೇಕಿತ್ತು. ಬಿಟ್ಬಿಡಿ ಸರ್ ನನ್ನ, ಹೊಡಿಬಿಡಿ ಸರ್ ನನ್ನ, ಬಿಟ್ಬಿಡಿ ಸರ್ ಅಂತ ಲುಕ್ ಕೊಟ್ನಲ್ಲ ಅದಕ್ಕೆ. ನೋಡಿ ಇದು ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಇದೆ. ಬೇಕಾ ನೀವು ಬಂದಿಲ್ಲಿ ಪೂಜೆ ಮಾಡ್ಬೋದು. ಮಾತ್ರ ಎಂತ ಲೊಕೇಟ್ ಆಗಿದೆ ದೇವಸ್ಥಾನ ಇದು. ಮುಂದೆ ಸನ್ರೈಸು, ಹತ್ತಿರ ದೇವಸ್ಥಾನ, ಸೈಕ್ ಲೊಕೇಶನ್, ಸುತ್ತ ಬೆಟ್ಟ. ಆಫ್ ರೋಡಿಂಗ್ ಅಂತೂ ನೆಕ್ಸ್ಟ್ ಅಂತ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ, ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಹೌದೌದು. ಏನ್ ಬೇಕು ನಿಂಗೆ? ನನ್ಗೆ ವಿಟಮಿನ್ ಡಿ ಬೇಕು. ಮಲ್ಕೊಂಬಂದೆ. ವಿಟಮಿನ್ ಡಿ ಜಾಸ್ತಿ ಆಗಿರೋದಕ್ಕೆ ಕಪ್ಕೊಂಡ್ಬಿಟ್ಟಿದ್ದೀನಿ. ನೀವು ಜಾಸ್ತಿ ತಗೋಬಿಡಿ. ಫ್ರೆಂಡ್ಸ್ ಸಿಗದೆ ಪ್ರೀತಿ. ಕಿಶೋರ್ ಬಿಡಕ್ ಹೋಯ್ತಿದ್ದ ಕೋರೆಗೆ, ನಾವು ಹೋಗಿ ತಡೆದಿದ್ದೀವಿ. ಮಾಡಿದ ನೋಡಿ, ಅದೇ ಬೆಂಗಳೂರು ಮೈಸೂರು ಹೈವೇ ಇದು. BM ರೋಡ್ ಅಂತಾರ ಅದನ್ನ. ಲವ್ ಬ್ರೇಕಪ್ ಆಯ್ತು ಅಂತ ಬಿಡಕ್ ಹೋಯ್ತವನೆ, ಹಿಡ್ಕೋಬೇಕು ನಾವು ಹೋಗಿ. ಮತ್ತೆ ಲೊಕೇಶನ್ ಸೂಪರ್ ಆಗಿದೆ ನೋಡಿ. ಹೆಂಗ ತರ ಇದೆ ಅಂದ್ರೆ ಸೈಕ್ ಕ್ರೇಜಿ ಐತೆ. ಮಾತ್ರ ಬೈಕಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡ್ ಬಂದ್ಬಿಟ್ರೆ ನೀವಂತೂ ಅದೇ ಹೋಗ್ತೀರಾ. ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಬೆಂಗಳೂರಿಂದ ಜಸ್ಟ್ 40 ಕಿಲೋಮೀಟರ್ ದೂರ ಮಾತ್ರ ಲೊಕೇಟ್ ಆಗಿದೆ ಇದು. ನೀವು ಗೂಗಲ್ ಮ್ಯಾಪ್ ನೋಡ್ಬೋದು. ಛೋಟಾ ನಡಕ ಸರ್ಚ್ ಮಾಡಿದ್ರೆ ಬರುತ್ತೆ ಲೊಕೇಶನ್ ಇದು. ಮಾತ್ರ ಮಿಸ್ ಮಾಡದೆ ಎಲ್ಲರೂ ಬಂದು ವಿಸಿಟ್ ಮಾಡಿ. ಇದ್ರಲ್ಲಿ ಬೈಕ್ ಏದಿರೋ ಬಿದ್ದಿದ್ದು ಸ್ಲವ್ ಬಡಿಯಕ್ ನಾ ಸಾಯಿಸ್ಬಿಡೋಣ. ನಾನೇನಾದ್ರು ಇಲ್ಲಿಂದ ಬಿದ್ರೆ ಏನು ಆಗಲ್ಲ, ನಾವು ಹಚ್ಕೊಂಡು ಏನಾದ್ರು ನಿಂತ್ಕೊಂತೀನಿ. ಏನ್ ಬಿದ್ರೆ ಉಳ್ಳಾಡ. ಇಲ್ಲ ನಾನು ನಿನ್ಗಿಂತ ಸ್ಟ್ರಾಂಗ್ ಆಗೈತೆ. ಅದಕ್ಕೆ ಹೇಳ್ತಾ ಇರೋದು ಉಳ್ಳಾಡ್ಕೊ ಹೊಟ್ಟೈತಿ. ಹೊಟ್ಟೆ ಹೆಂಗ್ ಕರ್ಸ್ತೀಯ? ಇಲ್ಲಿ ನೋಡಿ, ಇಲ್ಲಿ ಹೆಂಗೈತೆ ನನ್ನ ಅಪ್ಪ ಬಸ್ರಿ ಹೊಟ್ಟೆ. ಅದೇ ಫುಲ್ ಫೋಟೋಶೂಟ್ ಮಾಡ್ತಾವ್ರೆ. ನಮ್ ಕಳ್ಳ ಕೃಷ್ಣ, ಕರಿ ಕೃಷ್ಣ ಇಟ್ನ ಪೋಸ್ ಕೊಡ್ತಾವನೆ. ಕೃಷ್ಣ ನಾಚಿಕೆ ಆಗುತ್ತೆ ನಿಮ್ಗೆ. ಎಲ್ಲಿ ತೋರಿಸಿದೆ ಕೃಷ್ಣ? ಕೃಷ್ಣ ಸೂಪರ್ ಆಗಿದ್ದಾನೆ.
ಕೂನ ಮುಂದೆ ಬಂದು ಹಾಯ್. ಏನ್ ಫೋಟೋ ಶೂಟ್ ಅಣ್ಣ. ನಾಲ್ಕು ಜನ ಅಷ್ಟೇ ಇವತ್ತಿರೋದು ಸಂಡೇ. ನೋಡಿ ನಮ್ ಬೈಕ್ ಎಲ್ಲ ಐತೆ ಜಾಸ್ತಿ ಬರ್ಬೇಕಿತ್ತು, ಯಾರು ಬಂದಿಲ್ಲ. ನೋಡಿ. ಕೆಲವೊಂದ್ ಕಡೆ ನೀರ್ ಐತೆ, ಕೆಲವೊಂದ್ ಕಡೆ ಫುಲ್ ಖಾಲಿ ಖಾಲಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಜರ್ನಿ. ಲಂಡು ಗೊತ್ತಾಯ್ತು. ಮುಗೀತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಯ್ತು. ಯಾರು ಫುಲ್ ವಿಡಿಯೋ ನೋಡಕ್ ಹೋಗ್ಬೇಡಿ, ಮತ್ತೆ ಹಾಳಾಗೋಯ್ತೀರಾ. ನೋಡಿ ಇದೆ ನಮ್ ಟೀಮು. ಫುಲ್ ವಿಡಿಯೋ ಯಾಕೆ ನೋಡಕ್ ಹೋಗ್ಬಿಡಿ ಅಂದ್ರೆ ಅಲ್ಲಿ ಏಟ್ ಹಾಕ್ತಾರೆ. ಫುಲ್ ವಿಡಿಯೋ ಯಾಕೆ ನೋಡ್ಬೇಡಿ ಅಂದ್ರೆ ನಾ ಫುಲ್ ವಿಡಿಯೋ ಹಾಕಲ್ಲ ಅದಕ್ಕೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಕಮೆಂಟ್ ಮಾಡಿ ನಮ್ ಜೊತೆ ಬರಂಗಿದ್ರೆ.